ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ವ್ಲಾಗ್. ಇನ್ನು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಡಿಟಾಕ್ಸ್ ವಾಟರ್ಗೆ ಅಂತ ಹೇಳಿ ಕ್ಯಾರೆಟು, ಪುದೀನ, ಲೆಮನ್ ಯೂಸ್ ಮಾಡಿಕೊಂಡು ಡಿಟಾಕ್ಸ್ ವಾಟರ್ ಮಾಡ್ಕೊಂಡಿದ್ದೆ ನೈಟೇನೆ. ಇನ್ನು ಒಂದು ಗ್ಲಾಸ್ ವಾಟರ್ಗೆ 4-5 ಪೀಸ್ ಕ್ಯಾರೆಟು, ಒಂದು 5-6 ಪೀಸ್ ಎಲೆ ಪುದೀನ, 2 ಸ್ಲೈಸು ಲೆಮನ್ ಹಾಕಿ ನೈಟು ನೆನೆಸಿಟ್ರೆ ಡಿಟಾಕ್ಸ್ ವಾಟರ್ ರೆಡಿ ಆಗುತ್ತೆ. ಈ ಥರ ಡಿಟಾಕ್ಸ್ ವಾಟರ್ ಏನಕ್ಕೆ ಯೂಸ್ಫುಲ್ ಅಂದರೆ ಫ್ರೆಶ್ ಬ್ರೀತಿಂಗ್ ಇರುತ್ತೆ. ಪುದೀನ ಫ್ರೆಶ್ ಬ್ರೀತ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ಕ್ಯಾರೆಟಲ್ಲಿ ಬೆಸ್ಟ್ ಡಯಟ್ರಿ ಫುಡ್ ಅಂತಲೇ ಹೇಳ್ಬೋದು ಕ್ಯಾರೆಟು. ಲೆಮನ್ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ಇದರಿಂದ ನಾವು ಡೈಲಿ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಕೂಡ ಇದೆ ಇದರಲ್ಲಿ. ಇನ್ನು ಪಾಪುನು ಟೇಸ್ಟ್ ನೋಡೋಕ್ಕೆ ಬಂದ್ಬಿಟ್ಟ. ಅಂದರೆ ಅದು ಏನು ಟೇಸ್ಟೇ ಇರಲ್ಲ ವಾಟರು, ಇನ್ನೂ ಸ್ವಲ್ಪ ಒಗ್ರು ಥರನೇ ಇರುತ್ತೆ. ಆದರೂ ಅವ್ನು ಬಂದು ಸ್ವಲ್ಪ ಟೇಸ್ಟ್ ಮಾಡ್ದ ಡಿಟಾಕ್ಸ್ ವಾಟರ್ನ. ಇನ್ನು ನನ್ನ ಮಗ ಬೆಳಿಗ್ಗೆ ಎದ್ದು ಡೋರ್ ತೆಗೆದ್ರೆ ಸಾಕು ಆಚೆನೇ ಇರ್ತಾನೆ. ತುಂಬ ಬಿಸಿಲಿತ್ತು. 7:30-8 ಗಂಟೆಗೆಲ್ಲ ಈ ಥರ ತುಂಬ ಬಿಸಿಲಿರುತ್ತೆ. ಒಳಗಡೆ ಬಾರೋ ಅಂತ ಅಂದರು ಬರಲ್ಲ ಅವನು. ಬೆಳಿಗ್ಗೆ ಟೈಮು ಬಿಸಿಲು ಕಾಯೋದು ಒಳ್ಳೆಯದೇ, ಆದರೆ ತುಂಬ ಬಿಸಿಲಿರೋದ್ರಿಂದ ಒಳಗಡೆ ಬಾರೋ ಅಂತಂದರೂ ಬರ್ತಾನೆ ಇರಲಿಲ್ಲ. ಆಟ ಆಡ್ಕೊಂಡು ಅವನೇ ಫಸ್ಟು ಡೋರ್ ತೆಗ್ದಿದ ತಕ್ಷಣ ಆಚೆನೇ ನಿಂತಿರ್ತಾನೆ. ಎಲ್ಲ ಮಕ್ಕಳುಗಳು ಹಾಗೇ ಸ್ವಲ್ಪ ಡೋರ್ ತೆಗೆದ್ರೆ ಸಾಕು ಆಚೆಗಡೆನೇ ಹೋಗೋಕ್ಕೆ ರೆಡಿಯಾಗಿ ನಿಂತ್ಕೊಬಿಟ್ಟಿರ್ತಾರೆ. ಅದರಲ್ಲಿ ನನ್ನ ಮಗನೂ ಒಬ್ಬ. ಇನ್ನು 8:30 ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಇವನಿಗೆ ಏನಾದರೂ ತಿನ್ನಿಸ್ಬಿಡೋಣ ಅಂತ ಹೇಳಿ ಮಿಲ್ಲೆಟ್ ಸರಿ ಮಾಡಿಕೊಂಡು ಇವನಿಗೆ ನಾರ್ಮಲ್ ಮಾರ್ನಿಂಗ್ ಟೈಮ್ ಮಿಲ್ಲೆಟ್ ಸರಿನೇ ನಾನು ತಿನ್ನಿಸೋದು. ಮಾಡಿಬಿಟ್ಟು ಅವನಿಗೆ ಫಸ್ಟು ತಿನ್ನಿಸ್ದೆ. ಇನ್ನು ಪಾಪುಗೆ ಟಿಫನ್ ತಿನ್ನಿಸ್ದೆ ಅಂದರೆ ಒಂದು ಅರ್ಧ ಕೆಲಸ ಮುಗಿದಷ್ಟು ಫ್ರೀ ಆಗುತ್ತೆ. ಸೊ ಅವನದು ತಿಂಡಿ ಆದಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡೆ ತಲೆಗೆ. ಅವನಿಗೆ ನಿನ್ನೆಲ್ಲ ಸ್ನಾನ ಮಾಡಿದ್ದ ತಲೆಗೆ ಅಂತ ಹಚ್ಚಿರಲಿಲ್ಲ, ಇವತ್ತು ತಲೆಗೆ ಎಣ್ಣೆ ಹಚ್ಕೊಂಡೆ. ಇನ್ನು ಡೈರೆಕ್ಟಾಗಿ ಅಡುಗೆನೇ ಮಾಡೋಣ ಅಂತ ಅಂದ್ಕೊಂಡೆ. ಆಲ್ರೆಡಿ 9 o'clock ಆಗೇ ಬಿಟ್ಟಿತ್ತು. ಅದಕ್ಕೆ ಸಿಂಪಲ್ಲಾಗಿ ಟಿಫನ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಕೊಂಡು ಏನೂ ತರಕಾರಿ ಹಾಕಿಲ್ಲ, ಹಂಗೆ ಸಿಂಪಲ್ಲಾಗೇ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ ಅವಲಕ್ಕಿ ಚಿತ್ರಾನ್ನ ಏನು ಅಷ್ಟೊಂದು ಇಷ್ಟ ಆಗಲ್ಲ. ಅವ್ರಿಗೆ ಏನಿದ್ರೂ ನಾರ್ಮಲ್ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಬಟ್ ಇವತ್ತು ಅವಲಕ್ಕಿ ಚಿತ್ರಾನ್ನನೇ ಮಾಡೋಣ ಅಂತ ಹೇಳಿ ಮಾಡಿದ್ದೆ. ಯಾಕೆ ಅಂದರೆ ಇದು ಇನ್ಸ್ಟಂಟಾಗಿ ಬೇಗನೆ ಮಾಡ್ಕೊಬಿಡ್ಬೋದು. ಅಡುಗೆ ಮಾಡಿದ್ದು ಆ್ಯಕ್ಚುಲಿ ಟಿಫನ್ ಮಾಡಿದ್ವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಬೇಗ ಆಗಿಬಿಡತ್ತೆ. ಮತ್ತು ಹೆಲ್ತ್ ವೈಸ್ ಹೋದರೆ ಅವಲಕ್ಕಿನೂ ತುಂಬಾ ಒಳ್ಳೆಯದು. ಆ್ಯಕ್ಚುಲಿ ರೈಸ್ಗಿಂತನೂ ಅವಲಕ್ಕಿ ತುಂಬಾ ಹೆಲ್ತಿಗೆ ಬೆನಿಫಿಟ್ ಇದೆ. ಇನ್ನು ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಕಾದಾದಮೇಲೆ ಅದಕ್ಕೆ ಸಾಸಿವೆ, ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅಷ್ಟರಲ್ಲಿ ಅದು ಫ್ರೈ ಆಗೋಷ್ಟರಲ್ಲಿ ಈ ಕಡೆ ಅವಲಕ್ಕಿನ ನೆನೆ ಹಾಕ್ಬಿಡೋಣ. ಒಂದು ಜಸ್ಟ್ 2 minutes ನೆನೆ ಹಾಕ್ಕೊಂಡ್ರೆ ಸಾಕು, ತುಂಬ ಏನಿಲ್ಲ. ತೊಳೆದ್ಬಿಟ್ಟು ನೆನೆ ಹಾಕಿ ಆಮೇಲೆ ಇಲ್ಲಿ ಫ್ರೈ ಆಗ್ತಾ ಇರೋದಕ್ಕೆ ಸ್ವಲ್ಪ ಟೊಮೆಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾವು ಏನು ಅವಲಕ್ಕಿನ ನೆನೆಸಿಟ್ಕೊಂಡಿದ್ವಿ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗುತ್ತೆ. ಇನ್ನು ನಾನು ಟಿಫನ್ ಮಾಡಿಕೊಂಡೆ, ಪಾಪುಗೂ ಸ್ವಲ್ಪ ಅವಲಕ್ಕಿ ಚಿತ್ರಾನ್ನನೂ ಕೂಡ ತಿನ್ನಿಸ್ಕೊಂಡೆ. ಆದಮೇಲೆ ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಮಾಡಿಟ್ಬಿಡೋಣ ರಾತ್ರಿಗೂ ಆಗೋ ಥರ ಅಂತ ಹೇಳಿ ಮೂಲಂಗಿ ಮತ್ತು ಆಲೂಗೆಡ್ಡೆ ಇತ್ತು. ಸೊ ಅದನ್ನೇ ಹಾಕಿ ಮೂಲಂಗಿ ಆಲೂಗೆಡ್ಡೆ ಬೇಳೆ ಸಾಂಬಾರು ಮಾಡ್ಕೊಬಿಡೋಣ ಅಂತ ಹೇಳಿ ತರಕಾರಿನೆಲ್ಲ ಹಚ್ಚಿಟ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಪಾಪುನೂ ಕೂಡ ಮಲ್ಕೊಬಿಟ್ಟಿದ್ದ. ಆ ಗ್ಯಾಪಲ್ಲಿ ಅಡುಗೆ ಮುಗಿಸ್ಕೊಬಿಡೋಣ ಅಂತ ಹೇಳಿ ಅಡುಗೆಗೆ ಮಾಡ್ಕೊತಾ ಇದ್ದೆ. ಇನ್ನು ಬೇಳೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕುಕ್ಕರ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜಜ್ಜಿದ್ದ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ
ಆಲೂಗೆಡ್ಡೆ ಮತ್ತು ಮೂಲಂಗಿ, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು 1/4 ಕಪ್ಪಷ್ಟು ತೊಗರಿಬೇಳೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ಸ್ನ ಕೂಗಿಸ್ಕೊಂಡೆ. ಅದು 3 ವಿಷಲ್ ಕೂಗೋಷ್ಟರಲ್ಲಿ ರೈಸ್ನ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಇನ್ನೊಂದು ಕಡೆ ರೈಸ್ಗೂ ಇಟ್ಕೊಂಡೆ. ಕುಕ್ಕರ್ ವಿಷಲ್ ಕೂಗಿ ಪ್ರೆಷರ್ ಇಳಿಯೋಷ್ಟರಲ್ಲಿ ರೈಸ್ ಕೂಡ ಆಗೋಯ್ತು. ಕುಕ್ಕರ್ ವಿಷಲ್ ಸೌಂಡಿಗೆ ಪಾಪನು ಬೇಗನೆ ಎದ್ಬಿಟ್ಟ. ಇನ್ನು ಹೊರಗಡೆ ಬಟ್ಟೆ ಒಣಗಾಕ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಹೊರಗಡೆ ನೋಡಿದ್ರೆ ಹೆವಿ ಬಿಸಿಲಿತ್ತು. ನಿಜವಾಗ್ಲೂ ಸಮ್ಮರ್ ಏನೋ ಇದು ಅನ್ನೋವಷ್ಟು ಫೀಲ್ ಆಗ್ತಾಯಿತ್ತು. ಇವಾಗಲೇ ಇಷ್ಟು ಬಿಸಿಲಿದೆ, ಇನ್ನು ಸಮ್ಮರ್ಗೇನೋ ಗೊತ್ತಿಲ್ಲ. ಆದ್ರೂ ಹೋದೆ. ಅವನು ಬಿಸಿಲು ಅಂತ ಹೇಳಿದ್ರು ಬೇಡ ಅಂದ್ರೂ ಬರ್ತಾನೇ ಇದ್ದ ಬಟ್ಟೆ ಒಣಗಾಕೋ ಕಡೆ ಎಲ್ಲ. ಹಂಗೆ ಪಾಪನ ಒಳಗಡೆನೇ ಬಿಟ್ಬಿಟ್ಟು ಬಿಸಿಲು ತುಂಬ ಅಂತೇಳಿ ಆಟ ಆಡೋಕ್ಕೆ ಬಿಟ್ಬಿಟ್ಟು ನಾನು ಹೊರಗಡೆ ಬೇಗ ಬೇಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟೆ. ಹೊರಗಡೆ ಅಂತೂ ಎಷ್ಟು ಬಿಸಿಲಿತ್ತು ಅಂತ ಹೇಳಿದ್ರೆ ಬಟ್ಟೆ ಹಾಕಿ ಒಣಗಾಕಿ ಮನೆ ಒಳಗಡೆ ಹೋದರೆ ಏನೂ ಕಾಣಿಸ್ತಾನೇ ಇರಲಿಲ್ಲ. ಮನೆ ಒಳಗಡೆ ಫುಲ್ಲು ಬ್ಲ್ಯಾಕ್ ಕಾಣಿಸ್ತಾ ಇತ್ತು. ಅಷ್ಟು ಬಿಸಿಲು ಅಂತೂ ತುಂಬಾ ಇತ್ತು. ಇನ್ನು ಕುಕ್ಕರ್ ವಿಷಲ್ ಇಳ್ದಿದ್ರೆ ಸಾಂಬಾರನ್ನು ರೆಡಿ ಮಾಡಿಬಿಡೋಣ ಫುಲ್ಲು ಅಂತ ಹೇಳಿ ನೋಡಿಕೊಂಡೆ. ಕುಕ್ಕರ್ ವಿಷಲ್ ಇಳಿದು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು. ಅದಕ್ಕೇ 1-2 ಸ್ಪೂನ್ಸ್ ಅಷ್ಟು ಸಾಂಬಾರು ಪೌಡ್ರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ತಿರುಗಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈ ಸಾಂಬಾರು ರೆಡಿ ಆದಮೇಲೆ ಪಾಪುನು ಎದ್ದಿದ್ದ, ಅವನಿಗೂ ಬಿಸಿ ಬಿಸಿ ರೈಸ್ ಎಲ್ಲ ರೆಡಿಯಾಗಿತ್ತು. ಸೊ ಇದು ಊಟನ ಮಾಡಿಸ್ಬಿಟ್ಟೆ ಪಾಪುಗೆ. ನೆಕ್ಸ್ಟು ನಮಗೆ ಅಂತ ಒಂದು 4 ಮೊಟ್ಟೆ ಬೇಯಿಸ್ಕೊಂಡೆ. ಪಾಪುಗೆ ಮುಡಿ ಕೊಟ್ಟಿಲ್ಲ, ಆದ್ದರಿಂದ ನಾವು ಮೊಟ್ಟೆ ಆಗಲಿ ಮಾಂಸ ಆಗಲಿ ಕೊಡ್ತಾಯಿಲ್ಲ. ಇನ್ನು ಪಾಪುಗೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಮನೇಲೇ ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪನ್ನೀರ್ ತವಾ ರೋಸ್ಟ್ ಮಾಡೋದಕ್ಕೆ ಹಾಲು ಪೌಡರ್ ಯೂಸ್ ಮಾಡಿಕೊಂಡು ಮನೇಲೇ ಪನ್ನೀರ್ ಮಾಡಿಕೊಂಡೆ. ಹೇಗೆ ಅಂತ ಹೇಳಿದ್ರೆ 1/2 ಲೋಟಕ್ಕೆ ನಾನು 3 ಸ್ಪೂನಷ್ಟು ಹಾಲು ಪೌಡರ್ ಹಾಕಿ ಒಂದು ಸ್ವಲ್ಪನೂ ಲಮ್ಸ್ ಇಲ್ಲದಂಗೆ ಅದನ್ನು ಮಿಕ್ಸ್ ಮಾಡಿ, ನಾನು ಸ್ವಲ್ಪ ಹಾಲನ್ನ ಗಟ್ಟಿಯಾಗೆ ಮಾಡ್ಕೊತೀನಿ ಪೌಡರಿಂದ ಮಾಡ್ತಾ ಇರೋದ್ರಿಂದ. ಯಾಕೆ ಅಂದರೆ ಪನ್ನೀರು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳಿ ಹಾಕಿ ಹಾಲನ್ನ ಚೆನ್ನಾಗಿ ಕಾಯ್ಸೋಕ್ಕೆ ಇಟ್ಟೆ. ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಿದ್ರೆ ಹಾಲೆಲ್ಲ ಚೆನ್ನಾಗಿ ಒಡ್ಕೊಳ್ಳುತ್ತೆ. ಅದು ಮೊಸರು ಥರ ಆಗುತ್ತೆ. ಅಲ್ಲಿವರೆಗೂ ನಾವು ಅದನ್ನು ಕುದಿಸ್ಕೊತಾ ಇರಬೇಕು. ಆ ಥರ ಮೊಸರು ಆದಮೇಲೆ ಒಂದು ಬೌಲ್ ಇಟ್ಕೊಂಡು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಆಗಿರ್ಬೋದು ಅದನ್ನು ಹಾಕಿ ಒಂದು ಸ್ವಲ್ಪ ಸೋರಿಸ್ಕೊಳ್ಳೋ ಥರ ಇರುತ್ತಲ್ಲ, ಆ ಥರ ಬಟ್ಟೆನ ಹಾಕಿ ನಾವೇನು ಹಾಲನ್ನ ಸೋರಿಸ್ಕೋಬೇಕು. ಸೋರಿಸ್ಕೊಂಡು ಆದಮೇಲೆ ಅದನ್ನು ಚೆನ್ನಾಗಿ ಹಿಂಡ್ಕೋಬೇಕು. ಆ್ಯಕ್ಚುಲಿ ತುಂಬ ಬಿಸಿ ಇರುತ್ತೆ, ಸೊ ಹುಷಾರಾಗಿ ಇದು ಮಾಡ್ಕೋಬೇಕು. ನೆಕ್ಸ್ಟು ನಾವು ನಿಂಬೆ ಹುಳಿ ಎಲ್ಲ ಹಿಂಡಿರ್ತೀವಲ್ವ, ಅದು ಹುಳಿ ಅನಿಸ್ತಾ ಇರೋದಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಚೆನ್ನಾಗಿ ಅದನ್ನು ಹಿಂಡಿ ಸ್ವಲ್ಪನೂ ಅದರಲ್ಲಿ ನೀರಿಲ್ಲದೆ ಇರೋ ಥರ ಎಲ್ಲ ಹಿಂಡ್ಬಿಟ್ಟು ನಮಗೆ ಪನ್ನೀರು ಕ್ಯೂಬ್ ಶೇಪ್ ಬೇಕಾಗಿರೋದ್ರಿಂದ ಅದೇ ಶೇಪು ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಏನಾದರೂ ವೆಯ್ಟಾಗಿರೋದನ್ನ ಭಾರ ಇಡಬೇಕು, ವೆಯ್ಟ್ ಇಡಬೇಕು. ಅದು ವೆಯ್ಟ್ ಇಟ್ಬಿಟ್ಟು ಸ್ವಲ್ಪ ಸ್ಲೋಪ್ ಮಾಡಿದರೆ ಅದೊಂದು ಸ್ವಲ್ಪ ಏನು ನೀರಿರುತ್ತೆ ಅದೆಲ್ಲನೂ ಸೈಡಿಗೆ ಬಂದಿರುತ್ತೆ. ಆಮೇಲೆ ತೆಗೆದ್ಬಿಟ್ಟು ನೋಡಿದ್ರೆ ಈ ಥರ ಪನ್ನೀರು ರೆಡಿಯಾಗಿರುತ್ತೆ. ಮನೇಲೇ ಆರಾಮ್ ರೆಡಿ ಮಾಡ್ಕೋಬೋದು, ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಏನೂ ಇರಲ್ಲ. ಸೊ ಅದಕ್ಕೆ ಇವಾಗ ಒಂದು ಪ್ಲೇಟ್ಗೆ 2 ಸ್ಪೂನು ಸಣ್ಣ ರವೆ ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡೆ. ನೆಕ್ಸ್ಟು ತವಾ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕಾಯಕ್ಕೆ ಬಿಟ್ಟೆ. ನೆಕ್ಸ್ಟ್ ಏನು ನಾನು ಪನ್ನೀರನ್ನ ಕ್ಯೂಬಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನೇನು ಮಿಕ್ಸ್ ಮಾಡ್ಕೊಂಡಿದ್ದೆ ಆ ಮಿಕ್ಸ್ಗೆ ಹಾಕಿ ಸುತ್ತ ಅದಕ್ಕೆಲ್ಲ ಸ್ಪ್ರೆಡ್ ಮಾಡಿ ಒಂದೊಂದೇ ತವದ ಮೇಲೆ ಇಟ್ಟು 2 ಕಡೆ ಒಂದೊಂದು 10 ಮಿನಿಟ್ಸು ರೋಸ್ಟ್ ಮಾಡಿಕೊಂಡ್ರೆ ಪನ್ನೀರ್ ತವಾ ರೋಸ್ಟ್ ರೆಡಿ ಆಗಿಬಿಡತ್ತೆ. ತುಂಬ ಹೆಲ್ದಿ ಇದು, ಮಕ್ಕಳುಗಳಿಗೆ ಬೋನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಪನ್ನೀರ್ ಕೊಡೋದ್ರಿಂದ.
ಮತ್ತು ಯಾವುದೇ ಥರ ಹೊರಗಡೆ ತಂದು ಪ್ರಿಸರ್ವೇಟಿವ್ ಇರೋದನ್ನ ತಂದು ಯೂಸ್ ಮಾಡೋದಕ್ಕಿಂತ ಮನೇಲೇ ಈ ಥರ ಮಾಡಿಕೊಂಡು ಮಕ್ಳಿಗೆ ಕೊಡೋದ್ರಿಂದ ಮಕ್ಕಳು ಹೆಲ್ದಿಯಾಗಿ ಕೂಡ ಬೆಳೀತಾರೆ. ಅಟ್ಲೀಸ್ಟ್ ವೀಕ್ಲಿ ಒಂದು 3 to 4 ಟೈಮ್ಸ್ ಆದರೂ ಮಾಡಿಕೊಟ್ರೆ ತುಂಬ ಬೋನಿಗೆ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಬೋನ್ ಬೆಳೆಯೋದಕ್ಕೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಇದು. ನಾನು ಈ ಥರ ಮಾಡಿ ಪಾಪುಗೆ ಕೊಟ್ಟೆ, ತುಂಬ ಸಾಫ್ಟಾಗಿ ಕೂಡ ಆಗಿತ್ತು, ರಬ್ಬರ್ ಥರ ಏನಾಗಿರಲಿಲ್ಲ. ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಥ್ಯಾಂಕ್ ಯು ಆಲ್. ಮತ್ತು ನಾಳಿನ ಬ್ಲಾಗಲ್ಲಿ ಸಿಗೋಣ.